ಆದರೆ ಇಂದು ಬಡತನ ಎಂಬ ಭಯಂಕರ ಶಾಪದಿಂದ ಸಂಕಟ ಪಡೆದಿರುವ ನನ್ನ ತಂಗಿಯನ್ನು ಸರಿತೇಸುವ ಧೈರ್ಯ ನನಗೆ ಇಲ್ಲದಾಗಿದೆ. ಕನ್ಯೆ ಪರಿಚಯಕ್ಕಾಗಿ ಬಂದವರು ಕೈ ತುಂಬ ವರದಕ್ಷಿಣೆ ಕೇಳಿ ಕೈಲಾಗದ ನಮ್ಮನ್ನು ಕಂಡಂತೆ ಜರೆದು ನಮ್ಮಪ್ಪನ ಜೀವನವನ್ನೇ ಹಿಂಡಿ ಬಿಟ್ಟಿದ್ದಾರೆ. ಸೋಮು, ಹಿಂಡಿ ಬಿಟ್ಟಿದ್ದಾರೆ. ನನ್ನಿಂದ ನಿನಗೆ ತ್ರಾಸವೇ ಬೇಡೆಂದು ನನ್ನ ತಂಗಿಯ ಆತ್ಮಹತ್ಯೆ ಕೂಡ ಹೀಗಾಗಿ ತಲೆ ಕೆಟ್ಟು ನಾನು ನನ್ನ ತಂಗಿಗೆ ವರಶೋಧವಾಗುವವರೆಗೂ ಹನಿ ನೀರ ಕೂಡ ಮುಟ್ಟುವುದಿಲ್ಲವೆಂದು ಮನೆ ಬಿಟ್ಟು ಬಂದಿದ್ದೇನಪ್ಪ, ಮನೆ ಬಿಟ್ಟು ಬಂದಿದ್ದೆ. ಈ ವಿಷಯ ಇಷ್ಟು ದಿವಸ ನನ್ನ ಎದುರು ಏಕೆ ಹೇಳಲಿಲ್ಲ? ನಿಮ್ಮ ತಂದೆಯವರು ತೀರಿಕೊಂಡು ಇನ್ನು ತಿಂಗಳು ಕೂಡ ಗತಿಸಿಲ್ಲ. ಇಂಥ ವಾತಾವರಣದಲ್ಲಿ ನನ್ನ ವಿಷಯ ತಿಳಿಸಿ ಮತ್ತೆಷ್ಟ ನಿನ್ನನ್ನು ವಿಷಾದ ಗೋಸರಲ್ಲಿ ಏನಿದೆ ಮಹತ್ವ ಸೋಮು, ಏನಿದೆ? ಸತ್ತ ನನ್ನ ತಂದೆ ಆತ್ಮಕ್ಕೆ ಶಾಂತಿ ನೀಡಲು ನಿಮ್ಮಂತವರಿಗೆ ಸಹಾಯ ಮಾಡುವುದೇ ನನ್ನ ನಿಜವಾದ ಗುರಿ. ಹಣದ ರಾಶಿಯಲ್ಲಿ ಅವರಾಡಿ ಹಣ್ಣದ ಮನೆಯ ಕಟ್ಟಿದ್ದರು. ಒಂದು ಹೆಣ್ಣನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಲು ಅಪಾರ ಹಣವನ್ನು ವರದಕ್ಷಿಣೆ ರೂಪದಲ್ಲಿ ಕೇಳುತ್ತಿರುವ ಹಾಸ್ಯ ಬೆರಗ ಶ್ರೀಮಂತ ಮನಿತನ ಮುಂದಾಗಲಾರದು. ಶಿವು ಮುಂದಾಗಲಾರದು. ಬಡ ಕನ್ಯೆಯರ ಮನೆಗಳ ಕಠೋರ ಶಾಪ ಅವರಿಗೆ ಹತ್ತದೇ ಬಿಡಲಾರದು. ಶಿವು ಹತ್ತದೇ ಬಿಡಲಾರದು. ಹೊಟ್ಟೆ ಕಿಚ್ಚೆಗೆ ಒದರಿಕೊಂಡು ನಮಗೆ ತ್ರಾಸು ವಿನಃ ಇಂಥ ಶ್ರೀಮಂತರ ಸರ್ವನಾಶವಾಗುವುದಂತೂ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಸೋಮು, ಸಾಧ್ಯವಿಲ್ಲ. ಸಾಧ್ಯವಿದೆ ಶಿವಾನಂದ, ಸಾಧ್ಯವಿದೆ. ನಿನ್ನ ತಂಗಿಯನ್ನು ನೋಡಲು ಬಂದವರು ಯಾವ ಆಶೆಗಾಗಿ ಅವಳನ್ನು ತಿರಸ್ಕರಿಸಿ ಹೋಗಿರುವವರು ಆ ಆಶೆಯ ಕುಡಿಮೆಯನ್ನು ಕತ್ತರಿಸಿ ಕಂಕಣ ಬದ್ಧನಾಗಿ ನೋಡುವೆನು. ನೀನು ಮಾಡಿಕೊಳ್ಳುವೇನಪ್ಪ? ನಿನ್ನಿಂದ ಒಂದು ದುಡ್ಡ ಕೂಡ ಬಯಸದೆ ನಿನ್ನ ತಂಗಿಯ ಕುಟಿಗೆ ಮಾಂಗಲ್ಯನ್ನು ಕಟ್ಟಿ ಮರಳಿಯನ್ನಾಗಿ ಮಾಡಿಕೊಳ್ಳುತ್ತೀನಿ. ನೀನೀಗ ಆಡುತ್ತಿರುವ ಮಾತು ಅಪಹಾಸ್ಯವು. ಅಪಹಾಸ್ಯವಾಗಲು ನನ್ನನ್ನು ನೀಚ ವರ್ಗದ ನರಪಿಚಾಸಿ ಎಂದು ತಿಳಿದಿರುವೆ ಶಿವಾನಂದ. ವಚನ ಕೊಟ್ಟು ಹೇಳ್ತೀನಿ, ಖಂಡಿತವಾಗಿಯೇ ನಿನ್ನ ತಂದೆಯ ಕೈ ಹಿಡಿದು ನನ್ನ ಧರ್ಮ ಪತ್ನಿಯ ಸ್ಥಾನದಲ್ಲಿಟ್ಟು ದೇವತೆ ಅಂತೆ ಕಾಣುತ್ತಿದೆ. ಶೀಘ್ರವಾಗಿ ಮಾಡಿಬಿಡು. ನಿಜವಾಗಿಯೂ ನಾನು ಈಗ ಸ್ವಪ್ನ ಇರುವೇನೋ ಅಥವಾ ನಿಜವಾಗಿ ಸಂತೋಷ ನಿಶ್ಚಯಿರುತ್ತಿರುವೇನೋ? ಸತ್ಯವಾಗಿ ನಿನ್ನ ಕನಸು ನನಸಾಗಿದೆ ಶಿವು. ಇನ್ನು ಕಣ್ಣೀರ ಹಾಕದೆ ಕುಲುಕುಲ ನಗುತ್ತ ನಿನ್ನ ಬಲವಾದ ಆಶಯ ಕೈಗೂಡಿತೆಂದು ಕೂಗಿ ಹೇಳು. ಶಿವಾನಂದ, ಬೇಗ ಮನೆಗೆ ಹೋಗು. ನಾನು ಕೂಡ ಈ ವಿಷಯ ನನ್ನ ತಾಯಿಗೆ ನನ್ನ ಮಾವನಿಗೆ ತಿಳಿಸಿ ಮುಂದಿನ ಕಾರ್ಯ ಕೈಗೊಳ್ಳುತ್ತೇನೆ. ಸೋಮು, 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 ನಿಜವಾಗಿಯೂ ನೀನು ದೇವರೆಂಬ ದೊಡ್ಡ ಹೆಸರನ್ನು ಹೊತ್ತು ಆ ದರಿದ್ರ ದೀನ ಸ್ವರವನ್ನು ಕೇಳಿದ ಆ ಭಗವಂತನ ಪೂಜೆ ಮಾಡುವುದಂತ ಈ ನಿನ್ನಂತ ದಯಾಳ ಗುಣದ ದೇವ ಮಾನವನ ಕಾಲಿಗೆರೆಗಿದರೆ ಅದೇ ನಮ್ಮಂತ ಅತಿಯಾದ ಸಂತೋಷದ ಅನಾಹುತಕ್ಕೆ ಕಾರಣವಾಗುವುದು. ಇಲ್ಲಿ ಈಗ ನೀನು ಮನೆಗೆ ಹೋಗು. ನಿನ್ನ ತಂದೆ ಹಾಗೂ ನಿನ್ನ ತಂಗಿಗೆ ಈ ವಿಷಯ ತಿಳಿಸಿ ನೆಮ್ಮದಿ ನೀಡು.
ಮಾತಾಡ್ಸ್ಬೇಕಂದ್ರ ಆ ಇರುಮೈ ನಿಮ್ಮ ಅಪ್ಪೋಗಿ ಇರ್ತಾನ. ನಮ್ಮ ಅಪ್ಪ ಇದ್ರೆ ಏನಾದ್ರಿ ನಿಮಗ್ ಮಾತಾಡ್ಬೇಕಾಗಿತ್ತು. ಮಾತಾಡೋದು ಒತ್ತಟ್ಟಿಗೆ ಇರ್ಲಿ, ಬರೇ ನಿಮ್ ಎದುರುಗಡೆ ನೋಡಿದ್ರ ನಿಕಾದ ಅಂದ ಮನಿ ಖಾಲಿ ಮಾಡ್ಬೇಕಂತ ಹೇಳಿ ಅಂತೀವಿ ನಿಮ್ಮಪ್ಪ. ಅಯ್ಯೋ ನಿಮಗ್ ಗೊತ್ತಿಲ್ರಿ ಇನ್ನು ಯಾಕಂತ ಕೇಳ್ರಿ. ಮೊದಲ ಚಾಪ್ಟರ್ ಕಂಡಕ್ಟರ್ ನಮ್ಮ ಮನ್ಯಾಗ ಬಾಡಿಗೆ ಇದ್ದಿದ್ದನ್ರಿ. ಏನ್ ಮಾಡ್ತಿದ್ ಗೊತ್ತೇನ್ರಿ? ನನ್ನ ನೋಡಿದ ಕೂಡ್ಲೆ ಕಣ್ಣು ಹೊಡಿಯೋದು, ಹಳ್ಳ ಕಿಸಿಯೋದು, ಸನ್ನಿ ಮಾಡಿ ಬಾ ಅಂತ ಕರೆಯೋದು, ಏನೇನೇನೋ ಮಾಡ್ಕೊತನ್ರಿ. ಇದೆಲ್ಲ ನಮ್ಮಪ್ಪ. ಮತ್ತ ನಾನು ಹಂಗ ಮಾಡಿದ್ರೆ ನನಗ ಹೊರಗೆ ಹಾಕವನ. ನೀವು ಹಂಗ ಮಾಡಿದ್ರೆ ನೀವು ನಮ್ಮಪ್ಪ ಹೊರಗೆ ಹಾಕಂಗಿಲ್ರಿ. ಮತ್ತೆ ಏನ್ ಮಾಡ್ತಂದ್ರಿ? ಬಾರಿಸ್ತಿರ ಬಾ ಅಂತ ಹೇಳಿ ಮನ್ಯಾಗ ಕರೆದು ಮನಿ ಹಾಕಿ ಅದ್ರ ಮೇಲೆ ಕುಡಿಸಿ ಊಟಕ್ಕೆ ಬಡಿಸ್ತಲ್ರಿ. ಏನ್ರಿ ನೀವು ಮಾತಾಡೋದ? ಅಲ್ಲ ನೀವು ಅವನಂಗ ಮಾಡಕ್ಕ ನಿಮ್ಮ ಮೈಯಾಗಿ ಹೇಳ್ತೇನ? ಅಂದ್ರೆ ನಮ್ಮಂತ ಹುಡುಗರು ಬಂದು ನಿಮ್ಮದ ಯಾಕೆ ಹಿಡಿತಾರ ಅನ್ನೋದು ಗೊತ್ತೈತೇನ್ರಿ ನಿಮಗ? ಮನಿ ರೀ, ಬಾಡಿಗೆ ಮನಿ. ಯಾಕೆ ಹಿಡಿತಾರ್ರಿ? ಇರ್ಲಾಕು ಬಾಡಿಗೆ ಪಿಕ್ಚರ್ ಚಲೋ ಐತಿ, ಮನಿ ಇರ್ಲ ಚಲೋ ಐತಿ ಅಂತ ಹೇಳಿ ಹಿಡಿತಾರ. ಇದ್ರಾಗ ಏನೈತಿ? ಅಲ್ರಿ ಏನ್ ವಿಚಾರ ಮಾಡೋದೈತ್ರಿ? ಕಾಮನ್ ಕೊಲಿ ಐತಿ, ಇರ್ಲಾಕು ಪಾಡೈತಿ, ಎಲ್ಲದಕ್ಕೂ ಅನುಕೂಲ ಐತಿ ಅಂತ ಹೇಳಿ ಹಿಡಿತಾರು. ಅಲ್ರಿ ನಮ್ಮಂತ ಹುಡುಗರು ನಿಮ್ಮಂತ ಬೆಳ್ಳನ ಮುಖ ನೋಡಿ ಮನೆ ಬಾಡಿಗೆ ಹಿಡಿತಾರ ಅನ್ನೋದು ನೀವು ತಿಳ್ಕೊಬೇಕ್ರಿ. ಅಂದ್ರ ಏನ್ರಿ ನೀವು ಮಾತಾಡೋದು? ಅಲ್ಲ ಇಷ್ಟೆಲ್ಲ ನಿಮಗೂ ಗೊತ್ತೈತಿಲ್ಲ. ಅಂದ್ಮ್ಯಾಗ 10 ರೂಪಾಯಿ ಹೆಚ್ಚಿಗೆ ಕೊಟ್ಟು ಅದ ಮನಿನ ಬಾಡಿಗೆ ಯಾಕೆ ಇಡಬೇಕಾಗಿತ್ತು ನೀವು? ಅದನ್ನ ನೀವು ತಿಳ್ಕೊಬೇಕ್ರಿ. ನಾವೇನ್ ತಿಳ್ಕೊಬೇಕು? ಅಲ್ಲಿ ಇರ್ಲಕ್ಕ ಮ್ಯಾಲ ಒಂದು ಕೆಳಗೊಂದು ಪಾಯಿಂಟ್. ಇದನ್ನೆಲ್ಲ ನೋಡಿ ನಿಮ್ಮ ಮನಿ ಬಾಡಿಗೆ ಹಿಡಿತಾರ ಅನ್ನೋದು ನೀವು ತಿಳ್ಕೊಬೇಕು. ನೋಡ್ರಿ ಮಾಸ್ತರ, ಈ ಜೀವನದಾಗ ಏನೈತ್ರಿ? ಇರೋ ತನಕ 4 ಮಂದಿ ಜೊತೆಗೆ ಚಲೋ ಮಾತಾಡಿದ್ರೆ ಆತ್ರಿಪ್ಪ. ಈಗಿನ ಒಳ್ಳೆ ಸ್ವಭಾವ ನೋಡಿನ ಮನಿಗ್ ಬಾಡಿಗೆ ರೊಕ್ಕ ಹೆಚ್ಚಿಗೆ ಹೋದ್ರು ಚಿಂತಿಲ್ಲ ಅಂತೇಳಿ ನಮ್ಮ ಮನಿನ ಹಿಡಿತಾರ್ರಿ ಬಾಡಿಗೆಗೆ. ಜನ ನಿಮ್ ಒಳ್ಳೆ ಸ್ವಭಾವ ಕಾಲ್ರಿ ಮನಿ ಬಾಡಿಗೆ ಹಿಡಿದು ಈ ಬೆಳ್ಳಾನ ಮುಖಕ್ಕೆ ಮಳ್ಳಾಗಿ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋ ಹುಚ್ಚಿನಿಂದ ಹಿಡಿತಾರ್ರಿ. ಅದ್
ಈಗ ನೀವು ನನ್ನ ಮದುವೆ ಮಾಡ್ಕೋಬೇಕನ್ನೋ ಹುಚ್ಚನಿಂದನ ನಮ್ಮ ಮನೆ ಬಾಡಿಗೆ ಹಿಡಿದೇನೆ ಮತ್ತೆ ಅನ್ನಕಂತೂ ಹೋಗಂಗಿಲ್ಲ ಅಂದ್ ಹಳೆ ಮಾತಾಡ್ತು ಸದ್ಯ ನೀವು ಹೂ ಅಂದ್ರೆ ಸಾಕು ಏನ ಜನ ದನ ಏನೂ ನೋಡಂಗಿಲ್ಲ ಜಿಗದ ಬಂದು ಮುಚ್ಕೊಟ್ಟೆ ಯೋಗ್ಲೆ ತಗದು ನಾವು ಬೇಗ ತಲಾಕ ತಗ್ಗಬೇಕಿತ್ತು ಏನಂದ್ರೆ ನೀನ ನನ್ನ ಮುಖ ನೋಡಿ ನಮ್ಮ ಮನೆ ಬಾಡಿಗೆ ಹಿಡಿದ ಮಕ್ಕ ಹಿಡಿಯಾಕ ಬಂದೀನ ಕೇಳಿದ್ರಿ ಈ ಮಜ್ನು ಮಾರ್ನ ಹೋಗೋಗ ನೆನ ಕೋಣೆ ಇದೆ ಅಲ್ರಿ ಹೊಸ್ತಾಗಿ ನಾನ್ ನಿಮ್ ಮನಿ ಬಾಡಿಗೆ ಹಿಡಿಲಿಕ್ ಬಂದಾಕರ ಗಣ್ಣ ಹೊಡದ್ರಿ ಹಲ್ಲ ಕಿಸದ್ರಿ ನಾ ಬಂದು ನಿಮ್ಮದು ಮನಿ ಹಿಡಿಯೋಂಗ ಎಷ್ಟು ರುಚಿ ಮಾತಾಡಿದ ಬಾಯ್ ಸಾಹೇಬ್ರ ನೀವು ಇಂದು ಮಾತಾಡಿದ ಮಾತ ಅಂದು ಮಾತಾಡಿದ್ರ ನಾವ್ಯಾಕ ಬರ್ತಿದ್ದೇವೆ ಹಂಗ ಮಾತಾಡಂತ ಹೇಳಿ ನಮ್ಮಪ್ಪ ನನಗೆ ಹೇಳಿ ಕಳಿಸ್ಯಾನ್ರಿ ಯಾಕಂದ್ರ ಆ ನಮ್ಮ ಅಟ್ಟದ ಕೋಳಿ 6 ತಿಂಗಳಾತ್ರಿಪ್ಪ ಯಾರು ಬಾಡಿಗೆ ಬರ್ಲಾರ್ಕ ಹಂಗ ಬಿದ್ದಿತ್ತದು ಅದಕ್ಕೆ ನಮ್ಮಪ್ಪ ಯವ್ವ ಮಗಳ ಯಾವ ನೋಡು ಬಕರ ಸಿಕ್ಕ್ರ ಅವನಿಗೆ ಸರಿಯಾಗಿ ಮಳ್ಳ ಮಾಡಿ ನೈಸಮಾಗಿ ಮಾತಾಡಿ ಅವನ ಹಂಗ ಮಳ್ಳ ಮಾಡಿ ನಮ್ಮ ಮನೆ ಬಾಡಿಗೆ ತಗೊಳವ ಮಾಡ್ಬಿಡುವ ಅಂತ ಹೇಳ್ಬಿಟ್ನ ಅದಕ್ಕೆ ನಾನು ನಿಮ್ ಜೊತೆಗೆ ಹಂಗ ರುಚಿ 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 ಮಾತಾಡ್ಬಿಟ್ಟಿನಿ ಸುಮ್ಮನೆ ಮಾತಾಡಕ ನಾನು ನಿನ್ ಸುಳ್ಳಿರ್ಬೇಕಂತ ತಿಳ್ಕೊಂಡ್ರೆ ಹೆಂಗ ಅಂದ್ರ ನಿಮ್ಮ ಅಪ್ಪ ಹೇಳ್ಯಾನ ಅಂತ ತಿಳಿದು ನೀವು ಕಣ್ಣು ಹೊಡೆದ್ರೆ ಏನ್ ಮಾತಾಡ್ತೀರಿ ಅಲ್ಲ ನಿಮ್ಮಂತ ವಯಸ್ಸಿಗೆ ಬಂದ ಹೆಣ್ಮಕ್ಳು ನಮ್ಮಂತ ಹುಡುಗರನ್ನ ಕಂಡ್ರ ಈ ರೀತಿ ಮಾಡಿದ್ರ ಒಂದು ನಮೂನಿ ನಮ್ಗ ಯಾಕಂದ್ರ ನಮ್ಮ ಅಲ್ರಿ ಹಾಡದ ತಂದಿ ಅವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡಿದ್ರ ನಮಗೂ ಪುಣ್ಯ ಸಿಗ್ತೈತಿ ಅಲ್ರಿ ನಾಳೆ ನಿಮ್ಮ ಅಪ್ಪ ಮದುವೆನೂ ಬೇಡ ಅಂತ ಗಂಡ ಮನೆಗೆ ಹೋಗುದೂ ಬೇಡ ಅಂತ ನಾಳೆ ಮಕ್ಕಳು ಹಡಿದು ಬೇಡ ಅದನ್ನ ಕೇಳವ್ರ ಕಷ್ಟಪಟ್ಟು ಹಡ್ದಿರ್ತಾರ ಮ್ಯಾಗ ಅವ್ರು ಹೆಂಗ್ ಹೇಳ್ತಾರ ಹಂಗ ಕೇಳಬೇಕಲ್ಲ ಹಂಗಾಗಿ ನೀವು ಮನುಷ್ಯರ ಅಲ್ಲ ಯಾಕ್ರಿ ಅಲ್ರಿ ನಿಮ್ಮಂತ ಹೆಣ್ಮಕ್ಳು ಇಂಥದನ್ನೆಲ್ಲ ಮಾಡೋದು ಬಿಟ್ಟು ಹೆಂಗ ಮಾಡ್ಕೊಂತ ಹೋದ್ರ ನಾಳೆ ನೀವು ಗಂಡ ಮನೆಯಾಗ ನಡ್ಯಾಕರ ಹೆಂಗ್ ಓದ್ತೀರಿ ಅಂತ ಎಷ್ಟರ ಕಾಳಜಿ ಐತ್ರಿ ನಿಮಗ ನನ್ನ ಮ್ಯಾಲ ನೋಡ್ರಿ ನಾನು ಮದುವೆ ಆಗ್ಲಿ ಇಲ್ಲಾಂದ್ರೆ ಬಿಡ್ಲಿ ಇಲ್ಲಾಂದ್ರೆ ನಮ್ಮ ಮನೆಯಾಗ ಹಂಗ ಕೊಂಡ್ರಿ ಇಲ್ಲ ಎಲ್ಲಾ ಬಿಡ ನಾವು ಶರಣರ ಯಾಕೆ ಆಗಲಕ್ಕ ಅದ್ರ ಚಿಂತೆ ನಿಮಗೆ ಯಾಕ ಶರಣಮ್ಗಳಂಗ ನೀವಿದ್ರ ನಾವು ಸುಮ್ನೆ ಬಿಡ್ತೀವಿ ಅಂದ್ರೆ ಶರಣಪ್ಪಗಳು ಏನ್ ಮಾಡ್ತಾವ್ರಿ ಪ್ರೇಮದ ತೊಟ್ಲ ಕಟ್ಟಿ ಪ್ರೀತಿ ಜೋಗಳ ಹಾಡೋತ ತಪ್ಸಿ ಮಾಡ್ತಾರ ಪ್ರೇಮ ಪ್ರೀತಿ ಏನ್ರಿ ಇದು ನಾ ನಿಮ್ಮ ಮೈಯಿಂದ ಹೊಸದಾಗಿ ಕೇಳಕತ್ತಿದಿಲ್ಲ ಹಂಗಂದ್ರೆ ಏನ್ರಿ ಮಾಸ್ತರ್ ನಮಗೊಂದು ತಿಳಿಯುವಂತು ಸ್ವಲ್ಪ ಬಿಡಿಸಿ ಹೇಳ್ರಿಲ್ಲ ಅಯ್ಯೋ ಶಿವ ಶಿವ ಪ್ರೇಮ ಪ್ರೀತಿ ಅಂದ್ರೆ ನಿಮ್ಗೇನು ಗೊತ್ತೇ ಇಲ್ಲ ಅಂದ್ರೆ ನೀವು ಸಾಲಿ ಕಟ್ಟಿಯಲ್ಲಿ ಹತ್ತಿರೋ ಇಲ್ಲ ಯಾಕೆ ಹತ್ತಿಲ್ರಿ ಸಾಲಿ ಕಟ್ಟಿ ಹತ್ತಿ ನೀವು ನೋವು ವೈದ ಮಾಸ್ತರು ಕಿರಿ ಕಾಟಕ್ಕ ಬ್ಯಾರ ಬ್ಯಾರ ಸಾಲಿ ಅಂತ ಬಿಟ್ಬಿಟ್ರಿ ನೋಡ್ರಿಪ್ಪ ಯಾವ ಊರಾಗ ಕಲ್ತ್ರಿ ನೀವು ಸಾಲಿನ ಎಷ್ಟನೇ ಶಿವ ಕಲ್ತ್ರಿ ನೋಡ್ರಿ ನಮ್ಮವ್ವ ನಾ ಸಣ್ಣಕ್ಕಿದ್ದಾಗ ನಮ್ಮವ್ವ ನನ್ನ ಒಯ್ದು ತನ್ನ ತವ್ರ ಮನ್ಯಾಗ ಬಿಟ್ಟಿದ್ದೇಳ್ರಿ ನಮ್ಮ ಆಯಿ ಮತ್ತೆ ನಾನು ಅಲ್ಲೇ ಸಾಲಿಗೆ ಹಾಕಿದ್ದೇನ್ರಿ ಅದಕ್ಕೆ ನಾನು ಮತ್ತೆ ದಿನಾ ಸಾಲಿಗೆ ಹೋಗ್ತಿದ್ದೆ ಇವ್ ನೋಡ್ ಒಯ್ದ ನಮ್ಮ ಸಾಲಿಗೆ ಮಾಸ್ತರ್ ಸುದ್ದಿ ಹೇಳ್ರಿ ಕೇಳ್ರಿ ಇವ್ನು ಒಯ್ದು ಕುರ್ಚಿ ಮ್ಯಾಗ ಕೂತು ಅದ ಒಂದು 4 ಅಕ್ಷರನು ಕಲ್ತಿರಂಗಿಲ್ಲ ಅವಾಗ್ಲ ಏನಂತ ಗೊತ್ತೇ ಲೇ ಶಿವಲೀಲಾ ಗಡಾನ ಹೋಗಿ ನಿಮ್ ಮನ್ಯಾಗಿನ ಒಂದು ತಂಪನ ಒಂದು ಚರ್ಗಿ ಮಜ್ಜಿಗೆ ತಗೊಂಬರ್ರೆ ಅಂತ ಕರಿತಿದ್ದೀನ್ರಿ ನೀ ಹೋಗಿ ತಂಪನ ಒಂದು ಚರ್ಗಿ ನೀರ್ ತಗೊಂಬಾರ ಏ ತಂಗಿ ಈ ಮನ್ಯಾಗ ಹೋಳಿಗೆ ಮಾಡಿದ್ರೆ ನಾನು ನಿಟ್ಟು ತಂದು ಕೊಡ ಅಂತ ಹೇಳಿ ಬರ್ರಿ ದಿನಾಲು ನಮ್ಮ ಕಡೆಯಿಂದ ಹೊಟ್ಟಿ ತುಂಬ ಉಣ್ಣೋದು ಸಿಸ್ತ ಕುರ್ಚಿ ಮ್ಯಾಗ ಕೂತು ಡೊರ್ಕಿ ಹೊಡೆಯೋದು ನೋಡಿ 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 ನನಗೂ ಬ್ಯಾಸರ ಆಗೋದು ಇಂಥ ಕೈಯಾಗ ಕಲಿಯೋದು ಏನ ಬಿಟ್ರ ಆಟ ಹೋಯ್ತಂತ ಹೇಳಿ ಸಾಲಿನ ಬಿಟ್ಬಿಟ್ಟಿ ನೋಡಿ ನಮ್ಮನ್ನ ಅಂತ ಮಾಸ್ತರವಳ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಹಂಗ ಮೊಸರ ಮಜ್ಜಿಗೆ ತರಿಸಿ ಕುಡುದು ನಿದ್ದೆ ಮಾಡೋ ಮಾಸ್ತರ್ ನಾ ಅಲ್ರಿ ನಾವೇನಿದ್ರು ಕುಡಿಬಾರ್ದನ್ನು ಕುಡುದು ಕಲಿಬಾರ್ದನ್ನೆಲ್ಲ ಕಲಿಸಿ ನಿಮ್ಮನ್ನ ಒಳ್ಳೆ ಪ್ರೇಮದ ಪಾಠವನ್ನು ಬಿತ್ತಿ ಒಳ್ಳೆ ಹಾಡಿಗತ್ತು ಹಸನಾದ ಮನಸ್ಸಿನ ವ್ಯಸನ ತುಂಬಿದ ತಲೆಯಿಂದ ತನು ಮನದಿಂದ ದುಡಿಯುವಂತ ದೇವ್ರಂತ ಮಾಸ್ತರ್ರಿ ನಾನು ಏನ್ ಮಾಡಿದ್ರಿಪ್ಪ ಬಾಳ ಕೂಡೈತ್ರಿ ನಿಮ್ಮಂತ ಮಾಸ್ತರ್ಗಳು ನಮಗ ಗಂಟು ಬಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸರ್ವಂಟ್ ಆಗಿ ಇರ್ತಿದ್ವೋ ಏನೋ ಯಾರಿಗ ಗೊತ್ತ ಈಗಾದ್ರೂ ಏನಾದ್ರಿ ದಿನ 10 ಮಿನಿಟ ನೀವು ನಿಮ್ಮ ಅಪ್ಪ ಇಲ್ಲದ ಸಮಯ ನೋಡಿ ನನ್ನ ಹತ್ರ ಕಲಿಯಾಕ ಬಂದ್ರ
ಉದ್ಧಾರ ಮಾಡಿಬಿಡ್ತೀವಿ. ಅಲ್ರಿ ಕಲಿಯೋ ವಯಸ್ಸಿನಾಗ ಕಲೀಲಿಲ್ಲ ಅಂದ್ಮ್ಯಾಗ ಈ ವಯಸ್ಸಿನಾಗ ಬುದ್ಧಿ ಎಲ್ಲಿ ತಲೆ ಬರ್ತೈತಿ. ನಾವ್ ಹೇಳ್ಕೊಡು ಪಾಠಕ್ಕ ಇದ ವಯಸ್ಸ ಸರಿ ಸಮಾನ ಆಗ್ತದ್ರಿ. 18 ಅಂದ್ರ 12 ರೀ ಮಾಸ್ತರ ನೀವು ಈಟ್ ಹೇಳಾಕತ್ತೀರ ಅಂದ್ಮ್ಯಾಗ ಮತ್ತ ನನಗೂ ಸ್ವಲ್ಪ ಹೇಳಿ ಕೊಡ್ತೀರೇನ್ರಿ ಪಾಠ? ನಿಮಗೆ ಹೇಳಾರ್ದ ಇನ್ಯಾರು ಮುತ್ಯಗಳಿಗೆ ಹೇಳ್ಬೇಕ? ನಿಮ್ಮ ಅಪ್ಪ ಇಲ್ಲದ ಹೊತ್ತು ನೋಡಿದಿನ 10 ಮಿನಿಟ್ ಬರ್ರಿ ಚಲೋ ಒಳ್ಳೆ ರೀತ ಪಾಠ ಹೇಳಿ ನಿಮ್ಮನ್ನು ಉದ್ಧಾರ ಮಾಡೇ ಬಿಡ್ತೀನಿ. ಹಂಗಿದ್ರ ಮತ್ತೆ ನಾಳೆ ಬರಲ್ರಿ? ನಾಳೆ ಈಗ ನಡ್ರಿ ಅದು. ಅಯ್ಯೋ ಈಗ ಎಲ್ಲಿಗ್ರು ಹೋಗುದು? ಪಾಠ ಹೇಳಿ ಬ್ಯಾಡ್ರಿ ನಮ್ಮಪ್ಪ ಬರೋ ಹೊತ್ತಾಗೈತಿ ಈಗ. ಅದು ಹೆಂಗ್ ಬರ್ತಾನ್ರಿ ನಿಮ್ಮಪ್ಪ? ಅದು ಯಾರ್ದೋ ಮದುವೆಗೆ ಹೋಗ್ಯಾನಂತ್ರಿ. ಇನ್ನು ಅಕ್ಕಿ ಕಾಳು ಹಾಕಿ ಕುಂಬಳಕಾಯಿ ಹೊಟ್ಟೆ ತುಂಬುತನ ಕೂಳು ತಿಂದು ಬರಬೇಕಾದ್ರ ಇನ್ನ 3 ತಾಸು ಬೇಕ್ರಿ. ಏ ಬ್ಯಾಡ್ರಿಪ್ಪ ಮೊದಲ ನಮ್ಮಪ್ಪ ಬಾಳ ಮುಡ್ಯಾರ ಬಂದಿಗಿಂದ್ರೆ ಎಲ್ಲ ಅಲ್ಲೇ ಹೋಗ್ಬಿಡ್ತೈತಿ. ಅದಕ್ಕ ಅಲ್ಲ ಇಷ್ಟು ದಿವಸ ತರ್ತೀವಿ ಇನ್ನು ಒಂದು ದಿವಸ ತಡ್ಕೊರಿ. ನಾಳೆ ಪುಸ್ತಕ ಪಾಟಿ ಎಲ್ಲಾ ತಗೊಂಡು ನೀವು ಹೇಳಿದ ಜಾಗ ಬಂದು ಬಿಡ್ತೀನಿ. ಅಲ್ಲೇ ಚಾಲು ಮಾಡ್ರಿ ಪಾಠನ. ಆದ್ರೆ ನಾವ್ ಹೇಳ್ಕೊಡು ಪಾಠಕ್ಕ ಪಾಟಿ ಪೆನ್ಸಿಲ್ ಹತ್ತಂಗಿಲ್ರಿ. ನಿಮ್ಮದ ಪಾಟಿ ನಂದ ಪೆನ್ಸಿಲ್ ತಿಕ್ಕಿ ತಿಕ್ಕಿ ಅಕ್ಷರ ಓದ್ತು ನಾವ್ ಹೇಳ್ಕೊಡು ಪಾಠಕ್ಕ ಪಾಟಿ ಪೆನ್ಸಿಲ್ ಅಂತೂ ಸದ್ಯಕ್ಕ ಬೇಡ. ಒಂದು 4 ಪುಸ್ತಕ ಆದ್ರು ಸಾಕಾಗಿ ಹೋಯ್ತು. ಆದ್ ಬಿಡ್ರಿ ಅವ್ ಯಾವ ಅನ್ನೋದು ಹೇಳ್ಬಿಡ್ರಿ. ನಾನ್ ಹಂಗ ತಗೊಂಡ್ ಬರ್ತೀನಿ ಚಾಲು ಮಾಡೋಣ. ಮೊದಲಿಗೊಂದು ದಾಂಪತ್ಯ ಜೀವನದ ಸಮಸ್ಯೆಗಳು ಈ ಹೆಸರಿನ ಪುಟ ತಗೊಂಡ್ ಬರ್ರಿ. ಮುಂದಿನ 3 ತಂದು ನಾನ ಮುಗಿಸ್ಬಿಡ್ತೀನಿ. ಏನ್ರಿ ಮುಂದಿನ 3 ನೀವು ತರೋದು? ಪುಸ್ತಕ ರೀ. ನಾವ್ ಒಂದ ತಗೊಂಡ್ಬರಲ್ರಿ? ನೀವು ಒಂದ್ ತಗೊಂಡ್ರೆ ನೀವ್ ಹೆಂಗಿರ್ತೀರಿ ಹಂಗ ಅದನ್ನ ತಗೊಂಡು ನಾಳೆ ಬರ್ತೀನಿ ಅಂತ ನಾಳೆ ಚಾಲು ಮಾಡೋಣ್ರಿ ನಮ್ಮ ಪಾಠನ. ಆಯ್ತು. ಮತ್ತೆ ಬಾಳ ಹೊತ್ತಾತು ಬಂದು ನಮ್ಮಪ್ಪ ಗಾಡಿ ಕಾಯ್ತಿರ್ತಾನ್ರಿ. ನಾನು ಬರಲ್ರಿ? ಆಯ್ತು ಹೋಗ್ಬ ಹಾಗಿದ್ರೆ ಮತ್ತೆ ತಡ ಮಾಡೋನು ಇಲ್ಲೇ ಸುರು ಹಚ್ಕೊಂಡೇ ಬಿಡೋನು.
ಅಲ್ರಿ ಈ ಹುಡುಗಿನ ನಮ್ಮ ಬಲ್ಯಾಗ ಹಾಕೊಳಕ ಆ ದೇವ್ರು ಎಂತ ಪ್ಲಾನ್ ಕೊಟ್ಟು ನೋಡ್ರಿ ಇನ್ನ ನಮ್ಮ ಪಾಠ ಹೇಳಿ ನಮ್ಮ ಕೆಲಸ ಪಾಸ್ ಮಾಡ್ಕೊಂಡ್ರ ತದೇವಲಗ್ನಂ ಸುದಿನಂತು ದೇವ ತಾರಾಬಲಂತು ಚಂದ್ರಬಲಂತು ದೇವ ವಿದ್ಯಾಬಲಂತು ದೈವಬಲಂತು ದೇವ ಶುಭಮೂರ್ತಿ ಸಾವಸ
ಶೇಖರನ ಹೆಂಡತಿಯನ್ನು ಹೊಸದಾಗಿ ಕರೆಯಲು ಕಳಿಸಿದ್ದಾನೆ. ನನ್ನ ತಂಗಿನ ಕರೆದುಕೊಂಡು ಬರುತ್ತೇನೆ. ಸಮಯ ಸಾಧಿಸಿ ಅಪವಾದ ಹೊರಿಸುತ್ತೇನೆ. ಸ್ವಲ್ಪ ದಿನದಲ್ಲಿ ಅವಳನ್ನು ಸ್ವರ್ಗಕ್ಕೆ ಕಳಿಸಿ ನನ್ನ ಮಗಳಿಗೆ ಮರುಮಡದಿಯ ಸ್ಥಾನ ಕೊಡಿಸಿ ಸಮಾಧಾನದಿಂದ ನನ್ನ ಮನೆ ಸೇರುತ್ತೀನಿ. ಅಲ್ಲಿಯವರೆಗೆ ತಂಗಿಯ ಮನೆಯಲ್ಲೇ ವಾಸವಾಗಿ ದೇವತೆಗೆ ಮುಡಿಗೇರಿದ ಈ ಕಮಲ ಪುಷ್ಪ ಮತ್ತೆ ಅದೇ ಕೆಸರಿನಲ್ಲಿ ಹಾಕಿ ಈ ಮನಸ್ಸಿಗೆ ಶಾಂತಿ. ಸೋದರ ಮಾವನ ಮಗಳೇ ಅಂದರೆ ಒಂದು ಕೀಳ ಹೊಳವನ್ನು ತಂದಿರಬೇಕು. ಆ ಕೀಳ ಹೊಳವನಿನ ಕೈ ಹಿಡಿದು ನಿನಗೆ ಚೆನ್ನಾಗಿ ಪಾಠ ಕಲಿಸುವಂತೆ ಮಾಡದಿದ್ದರೆ ನನ್ನ ಹೆಸರು ಸಿದ್ದರಾಮನೇ ಅಲ್ಲ. ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ ಅಂಟಿದೆ ಬಿಟ್ಟು ನಿನ್ನ ಕವಲ ಅಂಟಿದೆ ಬಿಟ್ಟು ನಿನ್ನ ತಬರೂರ ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ ತೆಗಿಬ್ಯಾಡ ತಂಗಿ ಅಂಟಿದೆ ಬಿಟ್ಟು ರಾಜ ನಿನ್ನ ಅತಿಯಾದ ಅಳಕೊಂಡು ನನ್ನ ಕರಳೆಲ್ಲ ಕತ್ತರಿಸಿ ಹೋಗುತ್ತವೆ ಹನಿ ನೀರು ಕುಡಿಯಬೇಕಾದರು ಹನಿ ನೀರು ಕುಡಿಯಬೇಕಾದರು ನಾನು ನೀರು ಕಚ್ಚೆ ಕುಡಿದ ಪಾತ್ರೆಯನ್ನೇ ಬಯಸುತ್ತಿದ್ದ ನಿನ್ನ ಅಣ್ಣ ಈಗ ನಿನ್ನನ್ನು ಆಗಲದೆಂದರೆ ಯಾರೋ ಬಂದು ಕತ್ತ ಹಚ್ಚಿರಂತೆ
ಮಗಳಾಗಿ ಜನಿಸಿ ಬಂದಿದ್ರೆ ಸದಾ ನಿನ್ನ ಬೆನ್ನ ಹಿಂದೆ ಹಾಯಾಗಿ ಕಾಲ ಕಳೆಯುತ್ತಿದ್ದೆ. ಆದ್ರೆ ಯಾವ ಜನ್ಮದ ಪಾಪದ ಫಲಕ್ಕಾಗಿ ಈ ಜೀವ ಹೆಣ್ಣಾಗಿ ಹುಟ್ಟಿತ್ತು ಅವು ಸಾರದ ಅಂತೂ ದೇವರು ನಿನ್ನ ಮೇಲೆ ಕಣ್ಣು ತೆರೆದರಮ್ಮ. ಹುಣ್ಣಿನ ಮೇಲೆ ಬಲಪಟ್ಟು ಭಯಂಕರ ನೋವಿನ ಶಾಪದ ಭಾರ ನಿನ್ನ ಅಣ್ಣನಿಗೆ ತಂಗೊಟ್ಟಬೇಡ. ಹುಟ್ಟಿದ ಹೆಣ್ಣು ಪಟ್ಟ ಮನೆಗೆ ಹೋಗುವುದು. ಕವರ ಮನೆಯಲ್ಲಿ ತಿಕ್ಕಿ ತೊಳೆದು ಪುಟಕಿಟ ಚಿನ್ನದಂತೆ ಹೊಳೆಯುತ್ತಿರುವ ನಿನ್ನ ಗಂಡನ ಮನೆಯಲ್ಲಿ ಗಂಡಾಂತರ ಬಂದು ಗಂಡನಿಂದ ಸಹಿಸಿ ಗುಣವತಿ ಗಂಗೆಯಾಗಿ ಬಾಳ. ಸಂಬಂಧವಿಲ್ಲದೆ ಸಮಯವನ್ನು ನುಕ್ಕಬೇಡಿ, ಅಳು ನಿಲ್ಲಿಸಿರಿ, ಕಳುಹಿಸುವುದಕ್ಕೆ ಮುಂದಾಗಿರಿ. ಜಗತ್ತಿನಲ್ಲಿ ಹೆಣ್ಣು ಹೊಡೆದವರೆಲ್ಲ ನಿಮ್ಮಂತೆ ಹಣೆ ಹೊಡೆಯುತ್ತಾ ಕುಳಿತರೆ ಈ ಪ್ರಪಂಚದಲ್ಲಿ ಮದುವೆ ಮುಂಜೆ ಕೂಡ ನಡೆಯುವುದಿಲ್ಲ. ಏನು ಮಾಡಿದೆ? ನನ್ನ ಗಂಡ ಜೀವ ನಿಮ್ಮಲ್ಲಿ ಒಂದೇ ಒಂದು ಮಾತು ಕೇಳಬಯಸುತ್ತದೆ. ಏನದು? ಸೋಮಶೇಖರನಿಗೆ ಸೋದರ ಮಾವಂದಿರಾದ ನೀವು ನನ್ನ ತಂಗಿಗೆ ತಂದೆ ಸ್ವರೂಪವಾಗಿ ಅವಳು ತಪ್ಪಿದರು ಪ್ರೀತಿಯಿಂದ ಮುಂದಿನ ಮಾರ್ಗ ತೋರಿಸಿ ಅವಳು ನಿಮ್ಮ ಮಗಳೆಂಬ ಮಮತೆಯಿಂದ ಮುತ್ತೈದೆಯಾಗಿ ಬಾಳಲು ಅವಕಾಶ ಮಾಡಿಕೊಡಬೇಕು. ನಿಮ್ಮ ನನಗೂ ಒಬ್ಬಳ ಮಗಳಿದ್ದಾಳೆ ಶಿವಾನಂದ್. ಅಂದ ಮೇಲೆ ಮಗಳನ್ನು ಯಾವ ರೀತಿ ಕಾಣಬೇಕು, ಯಾವ ರೀತಿಯಿಂದ ನಗ್ಗಿಸಬೇಕು, ಹೀಗೆ ಅಳಿಸಬೇಕೆಂಬುವ ಪಾಠ ನನಗೆ ಚೆನ್ನಾಗಿ ಗೊತ್ತು. ಅದೇನಲಿ ನಾನು ಮುಂದೆ ಹೋಗುತ್ತೇನೆ. ಮಾಸ್ತರ್ಗ ಮನಿ ಬಾಡಿ ಕೊಡಬಾರ್ದಾಗಿತ್ರಿ.
ಬಂದ ಮಗ ಇನ್ನೂ 10 ದಿವಸ ಆಗಿಲ್ಲ, ನಮ್ಮ ಚಾಪಿ ಹರಿದು ತೂತ ಕೆಡಿ ಬಿಟ್ಟನ್ರಿ. ಅಲ್ಲ ಇದ್ದ ನನ್ನ ಮಗಳು ಎಂತಿಂತ ದೊಡ್ಡ ದೊಡ್ಡ ಸಾಹೇಬರು ಮನೆ ಬಾಡಿಗೆ ಹಿಡಿಲಾರ್ದಕ್ಕ, ಅಡಿಗೆ ಮನೆ ಬಾಗಿಲ ತೆಗಿಲಾರ್ದಕ್ಕ ಈ ಮಗ ಸಾಲಿನ ಬರುದು ಅಷ್ಟ ತಡ ನೋಡ್ರಿ. ಬಾಗಲ ತಗದು ಹೊರಗ ಬಂದು ಈಗ ಬಂದ್ರಿ ಏನ್ರಿ ಮಾಸ್ತರ, ಊಟ ಆತೇನ್ರಿ ಗುರುಬರ ಅಂತ ಒಂದು ನಮೂನ ಗಲ್ಲಗ ಕೈ ಹಚ್ಚಿ ಹಾರ್ಸಾಡ್ಸಿ ಕೇಳ್ತಾಳ್ರಿ. ಇನ್ನೂ ಬಂದ ಮಗ 10 ದಿವಸ ಆಗಿಲ್ಲ, ನನ್ನ ಮಗಳಿಗೆ ಮೆತ್ತಗ ಮಾಡಿದ ಈ ನನ್ನ ಮಗ ಇನ್ನು 20 ದಿವಸದಾಗ ಓಡಿಸ್ಕೊಂಡು ಒಯ್ಬಾರ್ದು ಯಾಕ ಅಂತೀನಿ. ಅಲ್ಲವಾ ತಂಗಿ, ಬಹಳ ತರ ಮನ್ಯಾಗ ಕೂತ್ರ ಮನ್ಯಾಗ ಯಾಕೆ ಕುಂತೀವೋ ಯಪ್ಪ ಅಂತಿ. ಹಿಂಗ ಹಾದಾಗ ನಿಂತ್ರ ಹಾದಾಗ ಯಾಕೆ ನಿಂತೀವೋ ಯಪ್ಪ ಅಂತಿ. ಇನ್ನು ನಿಮ್ಮ ಅಪ್ಪ ಎಲ್ಲಿ ಇರುವಂತಿ, 3000 ಮಠ ಸೇರಂತಿ. ಅಯ್ಯ ಹಂಗಲ್ಲಯ್ಯಪ್ಪ, ನೀನೇ ಹೇಳಿದಿಲ್ಲ ಅಂಗಡಿಗೆ ಹೋಗೋದಿದ್ದೀವ ಮಗಳ, ನಾ ಲಗುನ ಹೋಗ್ಬೇಕಂತ ಹೇಳಿ ಮನ್ಯಾಗಿದ್ದು ಎಷ್ಟು ಗಡಬಡ ಮಾಡಿ ಲಗುನ ಹೊರಗ್ ಬಿತ್ತಿ. ಆದ್ಮ್ಯಾಗ ಇನ್ನು ನೋಡೋದಾರ ನಿಂತ್ಕೊಂಡಿಲ್ಲ. ಯಪ್ಪ ನಾ ಕೇಳಿದ ಏನಾದ್ರೂ ತಪ್ಪಾತೇನೆ ಯಪ್ಪ? ಯವ್ವ ತಂಗಿ, ಏನ್ ಹೇಳಪ್ಪ? ಇನ್ನು ನಾ ಯಾವಾಗ ಎಲ್ಲೆಲ್ಲಿ ಇರ್ತೀನಂತ ಹೇಳಾಕ ಬರೋದಿಲ್ಲ. ಅದಕ್ಕೆ ಇನ್ನು ಅಡ್ಡಾಡೋದನ್ನ ಬಿಟ್ಟು ಕಾಲ ಮನೆ ಹಿಡ್ಕೊಂಡು ಮೂಲ್ಯಾಗ ಕುಂಡ್ರ ನಮ್ಮವ್ವ. ಯಪ್ಪ ನಾನೆಲ್ಲ ಅಡ್ಡಾಡಕತ್ತೀನ ಯಪ್ಪ? ನೀ ಅಡ್ಡಾಡೋದಾಗ ಅಲ್ಲೋ ಅಲ್ಲ ನೀ ಮಾವ. ಯಾಕ ನಿಮ್ಮ ಅಪ್ಪನ ತಿರುಗಿ ನಿನ್ನ ಮಹರಿ ತಿತ್ತಾಗೈತಿ. ಅಲ್ಲ ಮನೆ ಕಣಕಿ ಬಾಜಾರ್ದಾಗ ಬಂದು ನನಗ ಭೇಟಿ ಆದಲ್ಲ, ಇಲ್ಲಿ ಯಾಕ ಬಂದಿ ತಂಗಿ ಅಂತ ಕೇಳಿದ್ರ ಕಣಕಿ ಕೊಂಡ್ಕೊಳ್ಳಕ ಬಂದಿ ಅಂತ ಹೇಳಿದಿ. ಏನ್ ನಿಮ್ ಮನ್ಯಾಗ ಎಮ್ಮೆ ಎತ್ತ ಆಕಳ ಏನಂತ ತಗೊಳಕ ಬಂದಿ? ಏನ್ ನಿಮ್ಮ ಅಪ್ಪಗ ತಿನ್ಸ್ಬೇಕಂತ ತಗೊಳಕ ಬಂದ್ಯಾ? ನಾನೇನ ಹೊತ್ತ ಮಾಂಗ್ರಿ ಏನ ಅಯ್ಯಪ್ಪ? ಅಲ್ಲ ನಿನ್ನವನ ಅಲ್ಲ ನಮ್ಮ ಮಗಳ ಮನೆ ಮಾದಿಂಗ ಹೋದಲ್ಲ ಆಕಿ ಏನಂತ ಗೊತ್ತೇನ? ಯವ್ವ ತಂಗಿ ನನ್ನ ಮೈಯಾಗ ಯಾಕೋ ಇವತ್ತ ಆರಾಮನೇ ಇಲ್ಲ, ಭಾಳ ಅಂದ್ರೆ ಭಾಳ ಆರಾಮ್ ತಪ್ಪೈತಿ, ನೀನ ಸ್ವಲ್ಪ ನಮ್ಮ ಕಣಕಿ ಹೊರಸ್ಕೊಂಡು ಬಾರವ್ವ ಅಂತ ಹೇಳಿದ್ಲು. ಅಲ್ಲೋ ನಿಮ್ಮ ಅವನ ನೀನೆ ಕುಂಬಾರ ಒಳಗೆ ಬಂದು ನನ್ನ ನೋಡಿ ಮಾಡಿ ಅದಲ್ಲ. ಅಲ್ಲ ಅಲ್ಲ ಯಾರ ಸಲುವಾಗಿ ಏನ್ ಕೊಂಡ್ಕೊಳ್ಳಕ್ ಬಂದಿದೆ ನಮ್ಮವ್ವ? ಯಪ್ಪ ನೋಡಲಿ ಬಿಸಿಲು ಹೇಗೈತಿ, ಒಂದಾ ಸುಳ್ಳು ತಕ 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 ಬರ್ತೀನಿ. ಆಗುವಲ್ದು ಇಂಥ ಬಿಸಿಲಿನ ನಮ್ಮಪ್ಪ ಬಾಯಲ್ಲಿ ಬರ್ತಾನ. ಅದಕ್ಕೆ ನಮ್ಮ ಅಪ್ಪನ ಗಂಟಲಕ್ಕೆ ತಂಪನ ನೀರ್ ಮಾಡ್ಬೇಕಂತ ಹೇಳಿ ಗಡಿಗೆ ತರಕ್ ಹೋಗಿದ್ದೆ ಯಪ್ಪ. ನನಗೆ ಹೇಳಿದ್ರ ನಾ ತರ್ತಿದ್ಲೇನು ಮತ್ತ ಮತ್ತ ನನಗೆ ಗೆಳತಿಯರೆಲ್ರಿಗೂ ಸಂಜೆಗೆ ಹೋಗ್ಬೇಕಿದ್ರ, ಅದಕ್ಕೂ ನಾನು ಅವ್ರ ಕೂಡ ಹೋಗಿದ್ದೆ. ಏನ್ ತಪ್ಪಾಗ್ತೀನಿ ಯಪ್ಪ? ಅಲ್ಲೇ ನಾವು ಚಿಡ್ಚಿಡಿ ಮಾಡ ಯಾಕೆ ನಿಮ್ಮ ನೀನು ನಮ್ಗೆ ಜೀವ ಮನ ಹುಟ್ಟಬೇಕು ಎಲ್ಲದಕ್ಕೆ ಏನ್ ತಪ್ಪಾತು ಅಂತ ಕೇಳಿದ್ರೆ ಏನ್ ಹೇಳ್ತ? ಮದ್ವೆ ಆಗೋ ತನಕ ಕಾಲು ಮುರ್ಕೊಂಡು ಮನ್ಯಾಗ ಇರೋದು ಬಿಟ್ಟು ಹೇಳಿ ಕಂಡ ತಿರುಗಾಡಿದ್ರ ಏನಯ್ಯಪ್ಪ ಹಿಂಗನಾಗತ್ತಿದಿ? ಆದ್ ಬಿಡಿ ಬೈಟೆ ಸಿಟ್ಟಿ ಬರಾಕತ್ತಿದಿ. ಏನೋ ನಾಳೆ ಗಂಡ ನೋಡ್ಕೊಂಡು ಹೋದ್ರೆ ಹಿಂಗೆಲ್ಲ ಫ್ರೀಯಾಗಿ ತಿರುಗಾಡಕ್ ಆಗಂಗಿಲ್ಲ ತಿಳ್ಕೊಂಡು ತವ್ರ ಮನೆಗಿದ್ದಾಗ ತಿರುಗಾಡ್ಬೇಕಂತ ನಾನು
ಅಪ್ಪಗ ಯವ್ವ ಅಷ್ಟರ ಒಳಗೆ ಯಾವರೆ ಕಲಂಕ ಜಾತಿ ಕುಮಾರ ಬಂದು ನನ್ನ ಕಣ್ಣ ಮುಕ್ಕಿ ನಿನಗ ಮಳೆ ಮಾಡಿ ಹೊತ್ಕೊಂಡು ಒಯ್ದನಂದ್ರ ತಮ್ಮಗ 3 ಹೊತ್ತು ಕೂಳು ಬಡ್ದು ಹಾಕವ್ರು ಯಾರು ಅಂತೀನಿ. ಯಪ್ಪ ಏನ್ ನೀನ ಈ ಸೀತಾನ ಹೊತ್ತು ಇವ್ ರಾವಣ ಯಪ್ಪ ಈ ಜಗದಾಗ ಜಗದ ಮುಂದಕ್ಕೆ ಬಂದ್ರ ಬೇಗ ಮನೆಗೆ ಬರಕ್ಕೆ ನಾನು ಯಪ್ಪ ರಾಮನ ತಗಂಡ ಯಾವಾಗ ಬರ್ತಾನೆ ಯಾವಾಗ ದಿನ ಹಗಲು ರಾತ್ರಿ ಕನಸು ಕಾಣಕತ್ತೀನಿ ಯಪ್ಪ ನಾ ಹುಡುಕಾಡಿದ ನೀ ಹಿಂಗ ಕನ್ಸಕ್ಕ ನನ್ನ ಮಗಳ ಅಲ್ಲ ಮತ್ ಎಲ್ಲರ ಸಿಕ್ಕವರಿಗೆ ರಾಮ ಅಂತ ಹೂವಿನ ಹಾರ ಹೊಯ್ದು ಅವರ ಕೊಳ ಹಾಕಿ ಬಿಟ್ಟಿ ಮತ್ತ ಆಗ ನಿಮ್ಮ ಅವನ ಮನೆಗೆ ಹೋಗು. ಯಪ್ಪ ಮತ್ತೆ ನೀವು ಊರಿಗೆ ಹೋಗ್ತೀನಿ ಅಂದಿದ್ದೀರಾ ಹೋಗಂಗಿಲ್ಲ ನಮ್ಮ ಊರಿಗೆ. ನಾನು ಮನ್ಯಾಗ ಇದ್ರ ಈಕಿನ ಜೀವ ಚುಟ್ಟು 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 ಅಂತ ಏನೋ ಅಲ್ಲ ಯವ್ವ ಏನ ನಾ ಏನ್ ಇವತ್ತು ಊರಿಗೆ ಹೋಗಂಗಿಲ್ಲ. ಈಗ ಸದ್ಯ ಮನೆಗೆ ಬರ್ತೀನಿ. ಸಟ್ಟನೆ ಅಡಿಗೆ ಮಾಡು, ಇಬ್ರು ಕೂಡಿ ಊಟ ಮಾಡೋಣಂತ. ಅಷ್ಟು ಮಾಡ್ಬೇಡಪ್ಪ ನಿನಗೆ ಯಾರು ಬೇಡ ಅಂತಾರ ಅಲ್ರಿ ಕಮ್ಮಗ ರೊಟ್ಟಿ ಮಾಡ್ತಾರ ಕೂಡ ಸಾಲಿ ಕಲಿಯಕ್ ಹೋಗ್ಬೇಕು ಅಂತ ನಾ ಮಾಡಿದ್ರೆ ಇವ್ರು ನೋಡುವ ಈಗ ನಮ್ಮಪ್ಪ ಏನಾರ ಹುಡುದವ ಬರೀ ಹಗಲು ರಾತ್ರಿ ನನ್ನ ಬೆನ್ನ ಕಾಯ್ತಿರ್ತಾರ ಅಂತೀನಿ. ಇದಕ್ಕೆ ಏನ್ ಉಪಾಯ ಮಾಡ್ಬೇಕು ಒಂದು ತಿಳಿಯುವಂತಾಗೈತಿಲ್ಲ ನನಗೂ. ಯಾಕ ಮಗಳ ಏನಪ್ಪ ಏನಂತ ಏನ್ ವಿಚಾರ ಮಾಡಕತ್ತಿ ಅಲ್ಲ? ಏನಿಲ್ಲ ಮೇಡ ಯಪ್ಪ ಮತ್ತ ಇವತ್ತು ಬೆಳಗ್ಗೆ ಉಳ್ಳಾಗಡ್ಡೆ ಕೊಯ್ಯ ಮುಂದ ಕೈಗೆ ಇಳಿಗೆ ಹಾಕಿ ಬಿಡ್ತೇವಪ್ಪ. ಬಾಳ ಅಂದ್ರ ಬಾಳ ನೋಸಕತ್ತೈತೆ ಯಪ್ಪ. ಅದಕ್ಕೆ ರೊಟ್ಟಿ ಹ್ಯಾಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಕತ್ತಿದ್ನಿ ಯಪ್ಪ. ಪಪ್ಪ ನಮ್ಮವನ್ ಗಂಡ ಮತ್ತೆ ನಾವೊಂದ್ ಮಾತು ಹೇಳಿ ನಿನಗ ಯಪ್ಪ ನೀ ಇವತ್ತು ಒಂದು ದಿವಸ ಖಾನ ಒಳಗೆ ಊಟ ಮಾಡ್ಕೊಂಡ್ ಬರ್ತೀಯ ಯಪ್ಪ. ಜಂಗ ಹತ್ತದ ಕಬ್ಬಣ ಸಾಮಾನ ಯವ್ವ ಅದು ಮೊದಲ ಸಟ್ಟನೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಾ. ಯಾವ ಶಕ್ತಿ ಕಾದಿತ್ತು ಎಲ್ಲರೇ ಅಂತೀನಿ. ಸಂಜೆ ಮುಂದೆ ಹೋಗಿ ಮಾಡಿಸ್ಕೊಂಡು ಬರ್ತೀನಂತ ಆತಯ್ಯಪ್ಪ. ಉಳ್ಳಾಗಡ್ಡಿ ರಾವದಿ ಅಂತದ ಯಾಕೇನಾತ ಮತ್ತೆ ಸಂಜಿಕ ಇಲ್ಲಿ ಈಗ ಸದ್ಯ ಹೋಗುನು ನಡಿ. ಎಲ್ಲಿಗೆ ದವಾಖಾನಿಗೆ ಹಾ ನಾನು ಈಗ ಬರ್ತೀನಿ. ಹಾ ಇಲ್ಲೇ ಮೂಲ್ಯಾಗ ಅದ ನೋಡಿ ಎಮಡಿ ಡಾಕ್ಟರ ಹಾ ಅವನ ಕಡೆ ಹೋಗು. ಬೇಡಪ್ಪ ನೀನ್ ಯಾಕೆ ತ್ರಾಸ್ ತಗೋತೆ ನಾ ಎಲ್ಲ ಸಂಜೆ ಮುಂದೆ ಹೋಗಿ ಮಾಡಿಸಿಕೊಂಡು ಬರ್ತೀನಿ. ಮೊದಲ ನೀವು ಊಟಕ್ಕೆ ಹೋಗಯ್ಯಪ್ಪ ನಿನಗ ಬಾಳ ಸೊಟ್ಟೆ ಸಿದಿರ್ಬೇಕು ಗೊತ್ತಾಗುತ್ತೆ. ನಾನು ಹೋಗ್ತೀನಿ ಆಯವ್ವ, ನೀನು ಸೀದಾ ಮನೆಗೆ ಹೋಗ್ಬಂದ ಅಲ್ಲ ಯಾವ ಓಣಿಗರೆ ಹೋಗಿ ಏನಾರೆ ಸೈರಟ್ ಮಾಡ್ಕೊಂಡು ನಿಂತಿ ಮತ್ತ ಆ ಕುಂಡ ಯಾವ ಓಣಿಗರೆ ಹೋಗ ಮತ್ತ ಆ ಗುಂಡ ಕಟ್ಟಿ ಓಣಿಗೆ ಮಾತ್ರ ಹೋಗಕ್ ಹೋಗ್ಬಾರ್ದು. ಯಾಕೆಪ್ಪ ಅಲ್ಲಿ ಏನೈತಿ ಅಲ್ಲಿ ನನ್ನ ಹಳೆಗಳು 4 ಮಂದಿ ಬಾಳ ಬಿರ್ಸದಾರ. ಹೂನಾ ಕುಸರ ಮಹೇಶ್ ಸಾವ್ಕಾರ, ಮಸಳಿ ಬಸವಗೌಡ, ಕುಮಾರಿ ಸಿದ್ದು ಸಾವ್ಕಾರ, ಅದ್ರಾಗ ನಾಟಕ ತಳ್ಳಗ ಅದಾನ ನಮ್ಮ ಮನುಗೌಡ. ನೀ ಹೋಗೋದು ಅಷ್ಟ ತಡ ಎರಡೇ ಹೆಚ್ಚಾಗ ಗಣಪತಿ ಗುಡಿ ಐತಿ ಅಲ್ಲಿ ಒಯ್ದು ನಿನಗ ಆ ರಮಚ ಹಾರ ಹಾಕಿ ಕೊಳ್ಳಿಗೆ ಅವಳ ಮನೆ ಹೋಗು. ಚಿಂತೆ ಮಾಡಕತ್ತೀವಿ ಹೋಗ್ಲಯ್ಯಪ್ಪ. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ. ಇಲ್ಲ ಒಂದೊಂದು ಮಾತು ನಿನ್ನಂತ ಅಪ್ಪ ಎಂತಿಂತವ್ರಿಗೆ ಪಟ್ಟ ಬಡದು ಎಟ್ಟು ಬರೀ ಅಂಟೇಗೌಡ ಮಗಳ ಅಂತ ಹತ್ತು ಒಂದಲ್ಲ. ಏ ಹುಡುಗರ್ಯ ಯಾರು ಕೂತಿರಿ ಕೈಯಲ್ಲಿ ಮ್ಯಾಲ ಮಾಡಿ ನನ್ನ ಮಗಳಿಗೆ ಮಾಡ್ಕೊತೀನಂತ ಯಾರು ಇಲ್ಲ. ಏನಿಲ್ಲ ಇರ್ಲಿ ಒಂದು ಒಳ್ಳೆ ಗಾಣ ಮಾಡಿ ಕೊಡ್ತೀನಿ. ಬರ್ತೀನಿ ಟಾಟಾ. ಶಾರದಾ ಶಾರದಾ
ಬಾರಿ ಅವರಿಗೆ ಏನು ಮಾಡುತ್ತೀವಿ? ಅದೇ ಮದುವೆಯಾಗಿ ತಿಂಗಳ ಕೂಡ ಗತಿಸಿಲ್ಲ. ಆಮೇಲೆ ಗಂಡನನ್ನು ಮರೆತು ಮನೆಯ ಕೆಲಸದಲ್ಲಿ ತೊಡಗಿದ್ದೇನೆ. ನಾನು ಬಿಟ್ಟು ಹೊರಗೆ ನೋಡಿ, ಮಡದಿಗೆ ಮುದ್ದು ಕೊಟ್ಟು ಮೈ ಮರೆಯುವ ಸಮಯ ಇದು ಅಲ್ಲ. ನಾನೀಗ ದೇವಸ್ಥಾನಕ್ಕೆ ಹೊರಡುವ ಸಿದ್ಧತೆಯಲ್ಲಿದ್ದೇನೆ. ನಿನ್ನ ಮನೆಗೆದ್ದ ಮಾದೇವ ನಿನ್ನ ಮುಂದೆ ನಿಂತಿರುವಾಗ ಮತ್ತೆ ಅಕ್ಕಲ್ಲ ದೇವರಿಗೆ ಕೈ ಮುಗಿಯಲು ಹೋಗುವಿ. ಆ ಮಹಾದೇವನಿಗೆ, ಈ ನನ್ನ ಮಹಾದೇವನಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಆ ಮಹಾದೇವನಿಗೆ ಹಣ್ಣು ಕಾಯಿ ಕೊಟ್ಟು ಬರಲು ಹೊರಟಿದ್ದೇನೆ. ನಾನು ಬಿಟ್ಟಿರಲ್ಲವೇ ನೀನೆಲ್ಲಿಗೆ ಹೋಗುವುದು? ಸದಾ ಮುಖದ ಮುಖ ಕಮಲ ದರ್ಶನ ಪಡೆಯುವ ಭಾಗ್ಯ ಆ ಭಗವಂತ ನನಗೆ ದೊರಕಿಸಿರುವಾಗ ಅರಸನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಶಾರದಾ. ತಣ್ಣಗಾಯ್ತು. 24 ತಾಸು ಮಡದಿಯ ಮುಖ ನೋಡುತ್ತಾ ಮನೆಯಲ್ಲಿಯೇ ಕುಳಿತುಕೊಳ್ಳಿ. ಆಮೇಲೆ ಬೇಗ ಪೂರ್ತಿ ಆಗುತ್ತೆ ನಿಮ್ಮ ಶಿಕ್ಷಣ. ಮೊದಲೇನು ಶಿಕ್ಷಣದ ಸಲುವಾಗಿ ಆ ಸ್ಥಿತಿ ವಹಿಸಿ ಪ್ರತಿ ವರ್ಷ ಪಾಸ್ ಆಗುತ್ತೆ ಬಂದೆ. ಆದರೆ ಈಗ ಈ ನಿನ್ನ ದರ್ಶನದಿಂದ ಇದೊಂದು ವರ್ಷ ಶಿಕ್ಷಣ ಮುಗಿಸಿದ್ದರೆ ಕಠೋರ ಶಿಕ್ಷೆ ಅನುಭವಿಸದಂತೆ ಆಗುತ್ತದೆ ಶಾರದಾ. ಹಾಗಾದ್ರೆ ಇಷ್ಟು ಬೇಗ ನೀವೇಕೆ ಈ ಮಡದಿಯನ್ನು ಮನಸ್ಸು ಮಾಡಲು ಹೋದ್ರಿ? ಮನಸ್ಸು ಮಾಡಿದ್ದರೆ ನಿಮ್ಮ ಅಣ್ಣನ ಪ್ರಾಣ ಉಳಿತಿರಲಿಲ್ಲ. ಒಪ್ಪಿದಕ್ಕೆ ನಿನಗೆ ವಿಪತ್ತಿ ಬಂದಿಲ್ಲವಲ್ಲ. ಆದರೆ ಇಷ್ಟೇ, ನಿನಗೆ ಬಿಟ್ಟಿರುವ ವಿಪತ್ತಿ ಬರುವುದಿಲ್ಲ ಎಂದು ಚಿಂತೆ. ಇರ್ಲಿ, ಇದು 1 ವರ್ಷ ತಾನೆ. ಆದಷ್ಟು ಬೇಗ ಮುಗಿಸ್ಕೊಂಡು ಬನ್ನಿ. ಆಮೇಲೆ ಇದೇ ಇದೆಯಲ್ಲ, ಮಡದಿಯ ಮೋಹ ಮಮತೆ ಮಮಕಾರದಲ್ಲಿ ಹಾಯಾಗಿ ಕಾಲ ಕಳೆಯುವಂತೆ. ನೋಡಿ, ಈಗ ಬೇಗ ನಿಮ್ಮ ರೂಮಿಗೆ ನೀವು ಹೋಗಿ ಅಭ್ಯಾಸದಲ್ಲಿ ತಲ್ಲಂಡ್ರ. ಹೋಗುವ ಮುನ್ನ ನನ್ನನ್ನು ಅರಿಸಿಕೊಳ್ಳಿಸಲಾಯ. ನೋಡಿ, ಪತಿ ಆಜ್ಞೆ ಶಿರಸಾವಹಿಸಿ ಪಾಲಿಸಬೇಕಲ್ವಾ? ಹಾಗಾದರೆ ಫಸ್ಟ್ ಕ್ಲಾಸ್ ಒಂದು ಹಾಡುಗಳು ನೋಡಿಲ್ಲ ರೀ, ನಮಗೆಲ್ಲಿ ಬರುತ್ತೆ ಹಾಡು ಪಾಡು? ನನಗೆ ಪಾಡು ಬೇಡ, ಹಾಡಬೇಕು. ಆಟ ಮಾಡಿದ ನುಡಿಸು ನಿನ್ನ ಶೋಭಾಮರದ ಸ್ವರವನ್ನು. ನನ್ನೊಲವೇ ನೀ ಬಾರಲಿ, ನನ್ನ ಚೆಲುವೆ
ನೀ ಬಾ ಅಂತ ಹೇಳಿದ್ದೆ ನಿನಗೆ. ದೇವಸ್ಥಾನಕ್ಕೆ ಬರ್ದ್ಬಿಟ್ಟು ನೀ ಗಂಡ ಜೊತೆ ಹಾಡೋದು ಕುಣಿಗೋದು ಹಚ್ಬಿಟ್ಟಿದ್ಯಾ? ಇಲ್ಲ ಅತ್ತೆ, ನಾನು ಬೇಗನೆ ಬರ್ಬೇಕು ಅಂತ ಮಾಡಿದ್ದೆ. ಬೇಕಾದ ಬಂತ? ಇಲ್ಲ, ಅವರೇ ನನ್ನನ್ನು ಬಂಧಿಸ್ಬಿಟ್ಟಿದ್ರು. ಹೌದಾ? ಈಗೇನು ಹಿಡ್ಕೊಂಡು ನಿಂತಿಲ್ಲಲ್ಲ? ಹೋಗ ಹುಡಿ ಹೋಗ ಹೋಗ. ದೇವಸ್ಥಾನದಲ್ಲಿ ಅಭಿಷೇಕದ ಪಾತ್ರೆ ಬಿಟ್ಟಿರೋದಿಲ್ಲ, ತೆಗೆದುಕೊಂಡು ಹೋಗ. ಆಗ್ಲಿ ಅತ್ತೆ. ಅದಕ್ಕೆ ಬಡ್ಕೊಂಡೆ ನಾನು. ಇಷ್ಟು ಬೇಗ ಮದ್ವೆ ಬೇಡ ಬೇಡ ಅಂತ ಹೇಳಿ ನೀನೆಲ್ಲಿ ಕೇಳ್ತೀಯ ನನ್ನ ಮಾತು? ಈಗೇನಾಯ್ತಮ್ಮ? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ. ಅಲ್ಲ, ಇನ್ನೊಂದು 3 ತಿಂಗಳಲ್ಲಿ ನಿನ್ ಪರೀಕ್ಷೆ ಬರುತ್ತೆ. ನೀನ್ ಪರೀಕ್ಷೆ ಬರೋದನ್ನ ಬಿಟ್ಟು ಈ ರೀತಿ ಅವ್ರ ಜೊತೆ ಹಾಡೋದು ಕುಣಿಯೋದು ಮಾಡ್ತಾ ನಿಂತ್ಬಿಟ್ರೆ ಪರೀಕ್ಷೆಗೆ ಫೇಲ್ ಆದಂತೆ ಓಡ್ ಬಂದ್ಬಿಡ್ತೀಯಾ? ನನ್ನ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನನಗೆ ತಿಳಿಯುತ್ತೆ. ಹೊಸ